ಎಲ್ಲ ಮಾಧ್ಯಮ ಸ್ನೇಹಿತರಿಗೆ ನಮಸ್ಕಾರ. ಮೊದಲಿಯಾಗಿ 76ನೇ ಗಣರಾಜ್ಯೋತ್ಸವದ ಶುಭಾಶಯನ ಕೋರಕ್ಕೆ ಬಯಸ್ತಾ ಇದ್ದೀನಿ. ಇವತ್ತು ಕೊಪ್ಪಳ ಬರೋ ಕಾರಣ ಅಂದರೆ ನಮ್ಮ ಇಲಾಖೆ ವಸತಿ ಇಲಾಖೆಯಿಂದ ಮಾಧ್ಯಮದವ್ರಿಗೆ ಮತ್ತು ಪೂರ್ವ ಕಾರ್ಮಿಕರಿಗೆ ಹಕ್ಕುಪತ್ರ ಕೊಡೋದು ಕಾರ್ಯಕ್ರಮನ ಮಾನ್ಯ ರಾಘವೇಂದ್ರ ರತ್ನಾಲ್ ಅವರು ಹಮ್ಮಿಕೊಂಡಿದ್ದಾರೆ. ಅದರ ಜೊತೆ ಕಾಂಗ್ರೆಸ್ ಆಫೀಸ್ ಇನಾಗ್ರೇಷನ್ ಇತ್ತು, ಅದೆರಡು ಇವತ್ತು ಕಾರ್ಯಕ್ರಮ ಹಮ್ಮಿಕೊಂಡಿದ್ದ ಕಾರಣಕ್ಕೆ ನಾನು ಇವತ್ತಿಗೆ ಬಂದಿದ್ದೀನಿ. ಶ್ರೀರಾಮುಲು ಅವ್ರನ್ನ ಕಾಂಗ್ರೆಸ್ಗೆ ಕರೆತರುವಂತಹ ಚರ್ಚೆ ಸದ್ಯದಲ್ಲಿದೆ ಸರ್. ಈಗ ಅವ್ರದ್ದು ಇಂಟರ್ನಲ್ ಪ್ರಾಬ್ಲಮ್. ಜನಾರ್ದನ್ ರೆಡ್ಡಿ ಮತ್ತು ಶ್ರೀರಾಮ್ ನಾನು ಹೇಳಿದ್ದು ಮಾತಾಡಕ್ಕೆ ಕೊಡಿ. ಈಗ ಜನಾರ್ದನ್ ರೆಡ್ಡಿ ಮತ್ತು ಶ್ರೀರಾಮುಲುದು ಅವ್ರ ಇಂಟರ್ನಲ್. ನನ್ನ ಅನಿಸಿಕೆ ಶ್ರೀರಾಮುಲು ಬರಂಗೆ ಕಾಣಲ್ಲ. ಈ ಸುಮ್ಗೆ ತೋಸಿಸ್ ಕಾಂಗ್ರೆಸ್ಗೆ ಅಲ್ಲವ್ರು ಬೇಳೆ ಬೆಳೆಸ್ಕೊಳ್ಳೋಕೆ ಬಿ ಜೆ ಪಿಯಲ್ಲಿ ಇದು ನಾಟಕ ಅಂತ ನಾನು ಭಾವಿಸ್ತೀನಿ. ಈಗ ನಾವು ಯಾರೂ ಕರೆದಿಲ್ಲ, ನಾವು ಯಾರೂ ಪಕ್ಷಕ್ಕೆ ಕರೆದಿಲ್ಲ. ನಾವು ತೊಗೊಳ್ಬೇಕಾದ್ರೆ ಅವ್ರಿಗೆ ನಮ್ಮ ಹೈಕಮಾಂಡ್ ಒಪ್ಪಿಗೆಯಿಂದ ತೊಗೊಳ್ಬೇಕಾಗ್ತದೆ. ನಮ್ಮ ಪಕ್ಷ ಕಾಂಗ್ರೆಸ್ ಪಕ್ಷ ಹೈಕಮಾಂಡ್ ಪಕ್ಷ. ಲೋಕಲ್ ಲೀಡರ್ಸ್ ಜೊತೆ ಚರ್ಚೆ ಮಾಡಿ ಆಮೇಲೆ ಮುಖ್ಯಮಂತ್ರಿಗಳು ಆಮೇಲೆ ಅಧ್ಯಕ್ಷರು ಅವ್ರು ತೀರ್ಮಾನ ಮಾಡಬೇಕಾಗಿರೋದು. ಚುನಾವಣೆ ಮುಂಚೆ ಡಿ ಕೆ ಶಿವಕುಮಾರ್ ಅವರು ಅವರಿಗೆ ಆಫರ್ ಕೊಟ್ಟಿದ್ರು. ಯಾರು ನೀವು ಇಲ್ಲ ಎಂದೂ ಡಿ ಕೆ ಶಿವಕುಮಾರ್ ಅವ್ರು ಹೇಳಿಕೆನೂ ನಾನು ನೋಡಿದ್ದೀನಿ. ಡಿ ಕೆ ಶಿವಕುಮಾರ್ ಎಂದೂ ನಾನು ಆಹ್ವಾನ ಕೊಟ್ಟಿದ್ದೀನಿ ಅಂತ ಎಂದೂ ಡಿ ಕೆ ಶಿವಕುಮಾರ್ ಅವ್ರು ಹೇಳಿಲ್ಲ. ಈಗ ಸರ್ ನಮ್ಮ ಪಕ್ಷ ಹೈಕಮಾಂಡ್ ಪಕ್ಷ. ಈಗ ಅವ್ರು ತೊಗೊಳ್ಬೇಕಾದ್ರೆ ನಮ್ಮ ಹೈಕಮಾಂಡ್ ತೀರ್ಮಾನ ಮಾಡಬೇಕು. ಅದ್ರ ಜೊತೆಲಿ ಇಡೀ ಜಿಲ್ಲೆ ಲೀಡರ್ಗಳು, ಮಾನ್ಯ ಮುಖ್ಯಮಂತ್ರಿಗಳು, ಮಾನ್ಯ ಅಧ್ಯಕ್ಷರು ತೀರ್ಮಾನ ಮಾಡಬೇಕು. ಯಾರು ಬೆಳೆದು ನಿಮಗೆಲ್ಲ ಗೊತ್ತಿದೆ. ನಾನು ಕೇಳೋದು ಇಲ್ಲ, ಇಬ್ಬರು ಬೆಳೆಸ್ಕೊಳ್ತವ್ರೆ ಒಬ್ರಿಗೊಬ್ರು. ಎಲ್ಲ ಬಳ್ಳಾರಿ ಜಿಲ್ಲೆಯಲ್ಲಿ ಇಬ್ಬರು ಬಗ್ಗೆನೂ ಗೊತ್ತಿದೆ ಜನತೆಗೆ. ಈಗ ಹಂಗಿದ್ದಿದ್ದಕ್ಕೆ ಕಾರಣಕ್ಕೆ ತಾನೆ ಈಗ MLA ಯಾಕೆ ಸೋತರು, MP ಯಾಕೆ ಸೋತರು, ಮೊನ್ನೆ ಗೆಲ್ತೀವಿ ಅಂತ ಪಣ ತಟ್ಟರು ಜನಾರ್ದನ್ ರೆಡ್ಡಿ ಅವರು ಸಂಡೂರಲ್ಲಿ ಉಪಚುನಾವಣೆಯಲ್ಲಿ. ಅಲ್ಲಿ ಏನಾಯಿತು? ಈಗ ಏನೋ ಒಂದು ಕಾರಣ ಹೇಳ್ಬೇಕಿಲ್ಲ, ಏನೋ ಒಂದು ಕಾರಣ ಬೇಕಿಲ್ಲ ಸರ್, ಅವ್ರು ಹೇಳ್ಕೊಂತಾರೆ ಅಷ್ಟೇ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.